ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು 2:50 ಟೈಮು. ಸ್ವಲ್ಪ ಪೆಂಡಿಂಗ್ ವರ್ಕ್ ಇದೆ, ಅದನ್ನು ಮಾಡಬೇಕು. ಸೊ ಹಾಗಾಗಿ ಬೆಳಿಗ್ಗೆನೇ ಬೆಳಿಗ್ಗೆ ನಿದ್ದೆ ಮಾಡೋ ಟೈಮು ಚೆನ್ನಾಗಿ, ಆವಾಗಲೇ ನನ್ನ ವರ್ಕ್ ಸ್ಟಾರ್ಟ್ ಮಾಡಬೇಕಂತ ಇವಾಗ ಇದ್ದೀನಿ. ಇವಾಗ ಬನ್ನಿ, ಫಸ್ಟು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ನಾನು ಇವಾಗ ಸ್ವಲ್ಪ ಕೆಲವೊಂದು ನೋಟ್ಸ್ ಮಾಡೋದಿದೆ, ಅದ್ರದ್ದು ನಾನು ವಿಡಿಯೋ ಮಾಡ್ತೀನಿ. ಸೊ ಇದೇ ಥರ ಇರುತ್ತೆ. ಕೆಲವೊಂದು ಸಲ ನಂದು 2:56 3 o'clock, ಒಂದೊಂದು ಸಲ 1:30 ಈ ಥರ ಎದ್ದು ಮಾಡಬೇಕಾಗುತ್ತೆ. ಅಂದ್ಕೊಂಡಷ್ಟು ಈಸಿಯಾಗಿ ಯಾವುದೂ ಇರಲ್ಲ. ಸೊ ಬನ್ನಿ ಇವಾಗ ಮಾಡೋಣ. ಜೋರಾಗಿ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಮಲಗಿರ್ತಾರೆ. ಸೊ ಹಾಗಾಗಿ ಇವಾಗ ಎಷ್ಟಾಗುತ್ತೆ ಅಷ್ಟು ನಾನು ನಿಧಾನಕ್ಕೆ ಮಾತಾಡಬೇಕಾಗುತ್ತೆ, ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದಲ್ವ. ಸೊ ಹಾಗಾಗಿ ನೋಡಿ, ಟೈಮು ಇನ್ನೇನು 3 o'clock ಆಗಕ್ಕೆ ಬಂದಿದೆ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ಬಿಸಿನೀರು ಕುಡಿದು ಆಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡೋಣ. ನಿದ್ದೆ ಬರಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಮುಖ ತೊಳಿಬೇಕಾಗತ್ತೆ. ಆಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಹಾಗೇ ಕೆಲಸ ಸ್ಟಾರ್ಟ್ ಮಾಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಇವಾಗ ಬಿಸಿನೀರು ಕಾಯೋದಕ್ಕೆ ಇಡೋಣ. ನೆಕ್ಸ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ವಾಯ್ಸ್ ಸರಿ ಹೋಗಲ್ವಲ್ಲ, ಹಾಗಾಗಿ ನಾವು ನೀರು ಬಿಟ್ಕೊಳ್ಳೋದು ಇಲ್ಲಿ ಸೌಂಡು ಗೊತ್ತಾಗುತ್ತೆ. ಸೊ ಹಾಗಾಗಿ ಹುಷಾರಾಗಿ ನಿಧಾನಕ್ಕೆ ನಾವು ಮಾಡ್ಕೋಬೇಕಾಗುತ್ತೆ. ಗ್ಯಾಸೇ ಆನ್ ಮಾಡಿಲ್ಲ, ಯಾರು ಹೊರಗಡೆ ಲೈಟ್ ಆನ್ ಮಾಡಿ ಹಾಗೆ ಹೋಗಿದ್ದಾರೆ. ನಾವು ಸ್ವಲ್ಪ ಹಾಗೆ ಕಾಫಿನೂ ಮಾಡ್ಕೊಳ್ಳೋಣ, ಸ್ವಲ್ಪ ಹಾಗೆ ನೀರು ಕಾಯಿಸ್ಕೊಳ್ಳೋಣ. ಅಷ್ಟರಲ್ಲಿ ನೀರು ಮತ್ತು ಹಾಲು ಕಾಯೋ ಅಷ್ಟರೊಳಗಡೆ ಫ್ಯಾನ್ ಆಫ್ ಮಾಡಿ ಎರಡು ಫ್ಯಾನ್ ಹಾಕ್ಕೊಂಡಿದ್ದೆ ನಾನು. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು, ಅದಕ್ಕೆಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ. Where is my laptop? ಸೊ ಅದು ನನ್ನ ಸರ್ಟಿಫಿಕೇಟ್. ಇನ್ನೂ ಒಂದು 2-3 ಇದೆ, ಅದನ್ನು ನಾನು ಎಲ್ಲಿಗೂ ಫಿಕ್ಸ್ ಮಾಡಿಲ್ಲ. ನೋಡಿ,
ಹಬ್ಬದ ಮುಖ ಎಲ್ಲ ಕಣ್ಣೆಲ್ಲ ಕೂತ್ಕೊಂಡಿರೋ ಥರ ಅನ್ನಿಸ್ತಾ ಇದೆ. ಸೊ ಏನು ಮಾಡೋಂಗಿಲ್ಲ. ಕೆಲವೊಂದು ಸಲ ಈ ಟೈಮಲ್ಲಿ ಎದ್ದು ಕೆಲಸ ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ಎಷ್ಟು ಸೈಲೆಂಟಾಗಿದೆ ನೋಡಿ. ಆ್ಯಕ್ಚುಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನೆಲ್ಲ ನೀವು ನೋಡ್ಬೋದು. ನಿಧಾನ ಮಾತಾಡ್ತಿದ್ದೀನಿ, ವಾಯ್ಸು ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವಾಗ ಹಾಲನ್ನ ಕಾಯಿಸಿದ್ದೀನಿ, ನೀರು ಕಾಯ್ತಿದೆ. ಇವಾಗ ನೀರು ಕುಡಿದ್ಬಿಟ್ಟು ನೆಕ್ಸ್ಟು 1 ಕಪ್ ಕಾಫಿ ಮಾಡಿಕೊಂಡು ಕುಡಿಯೋಣ. ನಾನು ಯಾವಾಗಲೂ ಇದೇ ಗ್ಲಾಸಲ್ಲಿ ನೀರು ಕುಡಿಯೋದು. ಸೊ ಇವಾಗ ನಾವು ಇಲ್ಲಿ ಕೆಲಸ ಮಾಡೋದಕ್ಕೆ ಚಾರ್ಜ್ ಇಲ್ಲ, ಲ್ಯಾಪ್ಟಾಪಲ್ಲಿ ಖಾಲಿ ಆಗಿದೆ. 1 ನಿಮಿಷ. ಇವಾಗ ನಾನು ಏನು ಕೂತ್ಕೊಂಡು ಮಾಡಿದ್ದೀನಲ್ವ ನೋಟ್ಸು, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಂತರ ನಾನು ಇನ್ನೂ ಎಷ್ಟು ಹೊತ್ತಾಗುತ್ತೆ ಗೊತ್ತಿಲ್ಲ. ಅದಾದಮೇಲೆ ನೋಡೋಣ. ಅದಾದಮೇಲೆ ಇವತ್ತು ವಾಕ್ ಹೋಗಬೇಕು, ನೆಕ್ಸ್ಟು ಮೆಡಿಟೇಷನ್ ಮಾಡೋದು ಅದೆಲ್ಲ ಆದರೆ ವೀಡಿಯೋ ಮಾಡ್ತೀನಿ. ಮೇ ಬಿ ವೀಡಿಯೋ ಲೆಂತಿ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ನಾನು ಎಷ್ಟು ಮಾಡಿದ್ದೀನಿ ನೋಟ್ಸ್ನ ಅನ್ನೋದನ್ನು ತೋರಿಸ್ತೀನಿ. ಯಾವ ಥರ ಮಾಡ್ತೀನಿ ನಾನು ಪಾಯಿಂಟ್ ವೈಸ್ ಅನ್ನೋದನ್ನೆಲ್ಲ ನಿಮಗೆ ಸುಮ್ಮನೆ ರ್ಯಾಂಡಮಾಗಿ ಸ್ವಲ್ಪ ಹಾಗೇ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡ್ಬೋದು ನಾನಿಲ್ಲಿ ಅಡ್ವೆಂಟ್ ಆಫ್ ಆರ್ಯನ್ ಆ್ಯಂಡ್ ಋಗ್ವೇದಿಕ್ ಪೀರಿಯಡ್ ನಾನು ಇಲ್ಲಿ ಮಾಡಿದ್ದೀನಿ ನೋಟ್ಸು. ಮಧ್ಯೆ ಮಧ್ಯೆ ಈ ಥರ ನಾನು ಇಲ್ಲಿ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅಟ್ಲೀಸ್ಟ್ ನಮಗೆ ಒಂದು ಐಡಿಯಾ ಬರಬೇಕಲ್ವ ಈ ಥರ ಇಲ್ಲಿ ಅನ್ನೋದು. ಸೊ ಹಾಗಾಗಿ ಯಾವ್ಯಾವ ಪ್ಲೇಸಸ್ ಅಂತ, ಸೊ ಅದಕ್ಕೋಸ್ಕರ ಇಲ್ಲಿ ಮಿಡಲಲ್ಲಿ ಒಂದು ಮ್ಯಾಪ್ ಈ ಥರ ಹಾಕ್ಕೊಂಡಿರೋದು. ಇಂಡೋ ಆರ್ಯನ್ ಮೈಗ್ರೇಷನ್ ಇಂಟು ಇಂಡಿಯಾ 1750 BC. ಇದು ಕೆಲವೊಂದೆಲ್ಲ ಅಂಡರ್ಲೈನ್ ಮಾಡಿರೋದು. ದ ವೇದಿಕ್ ಏಜ್ ವಾಸ್ ಬಿಟ್ವೀನ್ 1500 BC and 600 BC. In this time period the Vedas were composed in the Northern Indian subcontinent. ಈ ಥರ ನಾನು ಮಾಡ್ತೀನಿ. ಇದೆಲ್ಲ ಆಗಿದ ತಕ್ಷಣವೇ ಇದ್ರ ರಿಲೇಟೆಡ್ ಒಂದು ಕ್ವಶನ್ ಬೇಕಲ್ವ, ಅದಕ್ಕೋಸ್ಕರ ಒಂದು ಕ್ವಶನನ್ನು ನಾನು ಈ ಥರ ಮಾಡಿರ್ತೀನಿ. ಬಟ್ ಇದು MS ವರ್ಡಲ್ಲಿ ಮಾಡ್ತಿರೋದಲ್ವ, ಸೊ ಹಾಗಾಗಿ ಕ್ಲಾರಿಟಿ ಬಂದಿಲ್ಲ. ಅದನ್ನು ನೆಕ್ಸ್ಟು ನಾನು ಕರೆಕ್ಷನ್ ಮಾಡ್ತೀನಿ. ಪೇಜ್ ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕು, ಅದನ್ನು ನಾನು ಆಮೇಲೆ ಮಾಡ್ಕೋತೀನಿ. ಇವಾಗ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಲ್ಲ. ಸೊ ಹಾಗಾಗಿ ಅದರದ್ದು ಎಕ್ಸ್ಪ್ಲನೇಷನ್ನು ಸಹ ನಾನು ಈ ಥರ ಮಾಡಿರ್ತೀನಿ, ಒಂದು ಕ್ವಶನ್ನು, ಮತ್ತು ಅದಕ್ಕೆ ಬೇಕಾಗಿರೋ ಅಂಥ ಎಕ್ಸ್ಪ್ಲೇನ್ ಏನಿರುತ್ತೆ ಅದನ್ನು ಈ ಥರ ಮಾಡಿರ್ತೀನಿ. ನೆಕ್ಸ್ಟ್ ಇಲ್ಲಿ ಅರ್ಲಿ ವೇದಿಕ್ ಪೀರಿಯಡ್ ದ ಋಗ್ವೇದಿಕ್ ಪೀರಿಯಡ್ ಅಂತ ಹಾಕಿ ಅದರದ್ದು ಏನೇನು ಫೀಚರ್ಸ್ ಅದೆಲ್ಲ ಈ ಥರ ಪಾಯಿಂಟ್ ಮಾಡಿರ್ತೀನಿ. ಸೊ ನಾನು ಇದನ್ನೆಲ್ಲ ತೋರಿಸ್ಬಾರ್ದು, ಆದ್ರೂ ನಂದು ಹೇಗಿರುತ್ತೆ, ನಾನು ಕೂತ್ಕೊಂಡು ಎಷ್ಟು ಟೈಮ್ ತೊಗೊಂಡು ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಯಾಕೆಂದರೆ ನಾನು ಇದು ಒಂದನ್ನೇ ಇದು ಮಾಡೋಕ್ಕಾಗಲ್ಲ, ನಾನು ಸುಮಾರು ಬುಕ್ನ ನಾನು ರೆಫರ್ ಮಾಡಿ ಮಾಡಬೇಕಾಗುತ್ತೆ. ಇದನ್ನು ನಾನು ಬೇರೆ ಕಡೆ ಮಾಡಿ ಬೇರೆ ಕಡೆ ಕಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಕೂತ್ಕೊಂಡು ಮಾಡ್ತೀನಿ. ಇದರಿಂದನೂ ಅರ್ನ್ ಮಾಡ್ಬೋದು. ಹೌದು, ಅರ್ನ್ ಮಾಡ್ಬೋದು. ಅದಕ್ಕೋಸ್ಕರನೇ ಅಲ್ವಾ ಈ ಟೈಮಿಗೆಲ್ಲ ಎದ್ದು ನಾನು ನೋಟ್ಸ್ ಮಾಡೋದು. ಸೊ ತುಂಬಾ ಕಷ್ಟ ಆಗುತ್ತೆ, ಬಟ್ ಬೇಗ ಎದ್ದು ಮಾಡೋದು, ನಿದ್ದೆ ಇರಲ್ಲ, ಅದೆಲ್ಲ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮಗಿರೋ ಕಮಿಟ್ಮೆಂಟ್ಸಿಗೆ ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಮಾಡ್ತೀನಿ. ಕೆಲವೊಂದು ಸಲ ಮನೆಯಲ್ಲಿ ನಮ್ಮಮ್ಮ ಬೈದಿರೋದುಂಟು,
ನಿದ್ದೆಗೆಟ್ಟು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇದೆಯಾ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸು ನಮಗೋಸ್ಕರನಾದ್ರೂ ನಾವು ಮಾಡಬೇಕಾಗುತ್ತೆ. ಸೊ ಈ ಥರ ಇರುತ್ತೆ. ನೆಕ್ಸ್ಟು ನಾನು ನಿಮಗೆ ಇದು ಏನಿದೆ ಇದು ಇನ್ನೂ ಸ್ವಲ್ಪ ನಾನು ನೆಕ್ಸ್ಟ್ ವೇದಿಕ್ ಪೀರಿಯಡ್ ಆದಮೇಲೆ ಜೈನಿಸಮ್, ಬುದ್ಧಿಸಮ್ ಅದೆಲ್ಲ ನಾನು ಮಾಡಬೇಕು. ಮೌರ್ಯಸದು ಎಲ್ಲ ನೋಟ್ಸ್ ಮಾಡಬೇಕು. ಅದೆಲ್ಲ ಆಗಿದ ತಕ್ಷಣವೇ ಒಂದು 5:30 ಈ ಥರ ಇನ್ನೇನು ಸ್ವಲ್ಪ ಬೆಳಕಾಗುತ್ತೆ, ಇಲ್ಲೆಲ್ಲ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ವಾಕ್ ಹೋಗ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಂದು ಏನು ವರ್ಕ್ ಇದೆ ಅದನ್ನು ಮುಗಿಸ್ಕೋತೀನಿ. ಸೊ ಇವತ್ತು ದಿನ ಈ ಥರ ಇರುತ್ತೆ. ಆಲ್ಮೋಸ್ಟು ಎವ್ರಿ ಡೇ ಇದೇ ಥರ ಇರುತ್ತೆ. ಆಲ್ಮೋಸ್ಟ್ ನಂದು ನಿದ್ದೆ ಇದಕ್ಕೋಸ್ಕರನೇ ಅರ್ಧ ನಿದ್ದೆನ ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಎಷ್ಟೊಂದು ದಿನ ನಾನು ನಿದ್ದೆನೇ ಮಾಡಲ್ಲ. ಕೆಲವೊಂದು ಸಲ ನಾನು ಊರಿಗೆ ಹೋದಾಗ ಮಾತ್ರ ನಿದ್ದೆ ಮಾಡೋಕ್ಕಾಗೋದು. ಇಲ್ಲಾಂದರೆ ಅಲ್ಲೂ ಕೆಲವೊಂದು ಸಲ ನಿದ್ದೆ ಬರೋಲ್ಲ. ಇಲ್ಲಾಂದರೆ ಏನಾದರೂ ನಾನು ಆಫೀಸಿಂದ ಬೇಗ ಬಂದಿದ್ದ ಮಾತ್ರ ಮಧ್ಯಾಹ್ನ ಟೈಮು ಒಂದು 3 to 4:30 ಆ ಥರ ನಿದ್ದೆ ಮಾಡ್ತೀನಿ. ಮಧ್ಯಾಹ್ನ ಟೈಮ್ ಸಿಕ್ಕಿದ್ರೆ, ಇಲ್ಲಾಂದರೆ ಇಲ್ಲ. ಎಷ್ಟಾಗುತ್ತೆ ಅಷ್ಟು ಆಲ್ಮೋಸ್ಟ್ ಒಂದು 11ವರೆಗೂ ನಾನು ಅದು ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಆ ಥರದ್ದು ಇದೆಯಲ್ವ ಅದನ್ನೆಲ್ಲ ಮುಗಿಸಿನೇ ಮಲ್ಕೊಳ್ಳೋದು. ಅಷ್ಟರೊಳಗಡೆ ಇನ್ನೇನು ನಿದ್ದೆ ಬರೋಲ್ಲ. ಇನ್ನು 1 ಅವರಿಗೆಲ್ಲ ಹಂಗೆ ಹಿಂಗೆ ಆಡೋಷ್ಟರೊಳಗಡೆ ಟೈಮ್ ಹೋಗ್ಬಿಡುತ್ತೆ. ಅದಾದಮೇಲೆ ನಾನು ಏನು ಎದ್ಬಿಡ್ತೀನಿ. ಆಲ್ಮೋಸ್ಟ್ ನಾನು 2:53 ನಾನು ಎದ್ದಿರ್ತೀನಿ. ಆಲ್ಮೋಸ್ಟ್ ಇದೇ ನನಗೆ ರ್ಯಾಂಡಮ್ ಟೈಮ್ ಆಗಿರುತ್ತೆ. ಇನ್ ಕೇಸ್ ಅಕಸ್ಮಾತ್ ನಾನು ವಾಕೆಲ್ಲ ಮುಗಿಸ್ಕೊಂಡು ಬಂದು 6:30 ಈ ಥರ ಏನಾದರೂ ನಿದ್ದೆ ಬಂದರೆ ಅವಾಗ ಮಲ್ಕೊಂಡು ಒಂದು 7:30, 7:45 ಎದ್ಬಿಟ್ಟು ಮತ್ತೆ ಬೆಳಗ್ಗೆ ರೆಡಿಯಾಗಿ ನಾನು ಆಫೀಸಿಗೆ ಹೋಗ್ತೀನಿ. ಇದೇ ಥರ ಇರುತ್ತೆ ಆಲ್ಮೋಸ್ಟು. ನೆಕ್ಸ್ಟು ನಾನು ನಿಮಗೆ ನಮ್ಮ ಆಫೀಸಲ್ಲಿ ಎಲ್ಲರೂ ಹೇಗೆ ವರ್ಕ್ ಮಾಡ್ತಾರೆ, ಅವ್ರದ್ದೆಲ್ಲ ಯಾವ ಥರ ಇರುತ್ತೆ ವರ್ಕು, ಅವರೆಲ್ಲ ಹೆಂಗೆ ಮಾಡ್ತಾರೆ, ಅವರಿಗೆಲ್ಲ ನಾನು ಯಾವ ಥರ ಮಾಡಿ ಅಂತ ಹೇಳ್ತೀನಿ ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಬಟ್ ಅಲ್ಲಿ ವಿಡಿಯೋ ಮಾಡೋದು ಅಷ್ಟೊಂದು ಕಂಫರ್ಟಬಲ್ ಅಲ್ಲ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಲ್ಲ. ನಿಮಗೆ ತೋರಿಸೋದಕ್ಕೋಸ್ಕರ ಎಷ್ಟೊಂದು ಜನ ಇದಕ್ಕೋಸ್ಕರನೇ ಅವರ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೇಕು. ಕ್ವಶನ್ ಆನ್ಸರ್ ಇರ್ಬೋದು, ಮೇನ್ಸ್ ಕ್ವಶನ್ ಪೇಪರ್ ರೆಡಿ ಮಾಡೋದಿರ್ಬೋದು, ಅದನ್ನೆಲ್ಲ ಯಾವ ಥರ ಮಾಡ್ತಿರ್ತಾರೆ, ಅವ್ರದ್ದು ಯಾವ ಥರ ಟೀಮ್ ಇದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಖಂಡಿತವಾಗಿಯೂ ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಅವರಿಗೆಲ್ಲ ಡಿಸ್ಟರ್ಬ್ ಆಗದೇ ಇರೋ ರೀತಿ ನಾನು ಕೆಲವೊಂದು ಕ್ಲಿಪ್ಸ್ನ ಅಥವಾ ವೀಡಿಯೋಸ್ನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಜಾಸ್ತಿ ಸಬ್ಸ್ಕ್ರೈಬರ್ ಎಲ್ಲ ಆದಮೇಲೆ ಅವ್ರ ಬಗ್ಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರದ್ದೆಲ್ಲ ಅವ್ರ ಒಪಿನಿಯನ್ನು, ಅವ್ರಿಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆನ ನಾನು ವಿಡಿಯೋ ಮಾಡ್ತೀನಿ. ಸೊ ಆಲ್ಮೋಸ್ಟು ಇದೇ ಥರ ಇರುತ್ತೆ ನನ್ನ ವರ್ಕ್ ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿದ್ದು. ಸೊ ನೋಡ್ತಾ ಇರಿ. ನೆಕ್ಸ್ಟ್ ನಾನು ವಾಕಿಂಗ್ ಹೋಗ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಸೊ ಇವಾಗ ವಾಕೆಲ್ಲ ಮುಗಿಸ್ಕೊಂಡು ಬಂದು ನಂದು ಮೆಡಿಟೇಷನ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟಿಗೆ ನಾನು ಒಂದು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಆಗುತ್ತೆ, ಸಂಡೇ ಬೇರೆ ಅಲ್ವಾ. ಸೊ ಹಾಗಾಗಿ ಬೇಗನೆ ಮುಗಿಸ್ಕೊಳ್ಳೋಣ. ಒಂದು ಸ್ಮೂದಿನ ಆ್ಯಪಲ್ ಮತ್ತು ಬನಾನಾದ ಒಂದು ಸ್ಮೂದಿ ಮಾಡ್ಕೋತೀನಿ. ನಂತರ ಇವತ್ತು ಹೇಗೆ ಹೋಗುತ್ತೆ ನೋಡಬೇಕು. ಸ್ವಲ್ಪ ಬೇರೆ ಕೆಲಸ ಇದೆ, ಹೊರಗಡೆ ಹೋಗೋದಿದೆ, ಅದನ್ನೆಲ್ಲ ಮುಗಿಸ್ಕೋತೀನಿ. ಸೊ ಇದಾಗಿತ್ತು ನನ್ನ ಡೈಲಿ ರೋಟೀನ್. ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಅರ್ಲಿ ಮಾರ್ನಿಂಗ್ ವೇಕಪ್. ಸೊ ಇವಾಗ ನಾನು 1 ಕಪ್ ಬೇಗ ಎದ್ದಿದ್ದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಹೆಡ್ಡೇಕ್ ಅನ್ನಿಸ್ತಿದೆ. 1 ಕಪ್ ಕಾಫಿ ಮಾಡ್ಕೊಂಡು ಕುಡಿದು ನೆಕ್ಸ್ಟು ನಾನು ಸ್ಮೂದಿ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋದಿದೆ, ಅದನ್ನೆಲ್ಲ ಮುಗಿಸ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇವಾಗ ಸ್ಮೂದಿ ಮಾಡೋದೆಲ್ಲ ನಾನು ಇವಾಗ ವಿಡಿಯೋ ಮಾಡಲ್ಲ, ಅದರದ್ದೇ ಸಪ್ರೇಟ್ ಮಾಡ್ತೀನಿ. ಈಗ ಆಲ್ರೆಡಿ ವಿಡಿಯೋ ಲೆಂತಿ ಆಗಿದೆ ಅಂತ ಅನ್ಕೋತೀನಿ. ಸೊ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.